गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। गुरु बिन माला फेरते, गुरु बिन देते दान, गुरु बिन दोनों निष्फल हैं, चाहे पूछो वेद पुराण। ಈಗ ಗುರುಗಳ ವಿನಃ ತಮ್ಮ ಭಕ್ತಿಯು ಸಫಲವಾಗದು. गर्भ योगेश्वर गुरु बिना। ಸುಖದೇವ ಋಷಿ ತಾಯಿ ಗರ್ಭದಲ್ಲಿ ಇರುವಾಗಲೇ ಅವರಿಗೆ ಯೋಗವಿದ್ಯೆಯ ಜ್ಞಾನವಾಗಿತ್ತು, ಸಿದ್ಧಿಶಕ್ತಿ ಬಂದಿತ್ತು ಅವರೊಳಗೆ. ಏಕೆಂದರೆ ಭಗವಂತ ಶಿವನ ಅಮರ ಕಥೆಯನ್ನು ಕೇಳಿಸಿಕೊಂಡಿದ್ದರವರು, ಅವರ ಬ್ಯಾಟ್ರಿ ಚಾರ್ಜ್ ಆಗಿತ್ತು. ಅವರ ಸೂಕ್ಷ್ಮ ಶರೀರ ಏನಿರುತ್ತದೆ ಅದು ಲಿಂಗ ಶರೀರವಾಗಿರುತ್ತದೆ. ಅದರಲ್ಲಿ ಕೊಂಚ ಈಶ್ವರೀಯ ಶಕ್ತಿಯ ಪ್ರವೇಶವಾಗಿ ಬಿಡುತ್ತದೆ. ಯಾವಾಗ ಅವನು ತಾಯಿ ಗರ್ಭದಿಂದ ಹೊರಬಂದನೋ, ಅಂದರೆ ಆಗ 12 ವರ್ಷ ತನಕ ತಾಯಿ ಗರ್ಭದಲ್ಲಿದ್ದವನು ಹೊರಬರುತ್ತಲೇ ನಂತರ ಆಕಾಶದಲ್ಲಿ ಹಾರಿ ಹೊರಟು ಬಿಟ್ಟ. ಅವನಲ್ಲಿ ಹಾರುವ ಸಿದ್ಧಿ ಇತ್ತು. ಕೆಲವು ದಿನಗಳ ಬಳಿಕ ಎಲ್ಲ ತಿಳಿಯಿತು. ಆಗ ವಿಷ್ಣುವಿನ ಲೋಕದಲ್ಲಿ ಹೋಗತೊಡಗಿದ. ಮೊದಲು ಸ್ವರ್ಗಲೋಕದಲ್ಲಿ ಹೋಗುತ್ತಿದ್ದ, ನಂತರ ವಿಷ್ಣು ಲೋಕಕ್ಕೆ ಹೋದ. ವಿಷ್ಣುವಿನ ಲೋಕದಲ್ಲಿ ಇಟ್ಟುಕೊಂಡಿಲ್ಲ, ಏಕೆಂದರೆ ಅವನಿಗೆ ಯಾವ ಗುರು ಇರಲಿಲ್ಲ. ವಿಷ್ಣು ಹೇಳಿದರು, ಮಗನೇ, ಗುರುವನ್ನು ಮಾಡಿಕೊಂಡು ತಾನು ಇಲ್ಲಿಗೆ ಬರಬಹುದು. ಗುರುವಿಲ್ಲದವರಿಗೆ ಇಲ್ಲಿ ಸ್ಥಾನವಿಲ್ಲ, ನಮ್ಮ ಹೋಟೆಲಲ್ಲಿ, ರೆಸ್ಟೋರೆಂಟ್ನಲ್ಲಿ, ಅಂದರೆ ಸ್ವರ್ಗದಲ್ಲಿ. ಈಗ ಪುಣ್ಯಾತ್ಮರೇ, ಈ ಕಾಲನು ನಮ್ಮೊಡನೆ ಎಂಥ ಅಪರಾಧ ಮಾಡಿಟ್ಟಿದ್ದಾನೆಂದರೆ, ಇಂಥ ಅಪರಾಧ ಮಾಡಿಟ್ಟಿದ್ದಾನೆ, ಹೀಗೆ ಮೂರ್ಖರನ್ನಾಗಿಸಿದ್ದಾನೆ. ಅಂದರೆ ನಾವು ಭಕ್ತಿಯನ್ನು ಮಾಡುತ್ತೇವೆ, ಭಕ್ತಿಯ ಬಯಕೆ ಇದೆ, ಪರಮಾತ್ಮನ ಅವಶ್ಯಕತೆ ಇದೆ ನಮಗೆ. ಮತ್ತು ಮೊದಲು ನಮ್ಮದೇನು ವಿಚಾರವಿತ್ತು ಇದನ್ನು ನೋಡುತ್ತಿದ್ದೆವು, ಅಂದರೆ ತಮ್ಮ ಗುರುಗಳು ಗೃಹಸ್ಥರೋ ಅಥವಾ ಸನ್ಯಾಸಿಯೋ ಎಂದು. ಆಗ ನಾವು ಸನ್ಯಾಸಿಯನ್ನು ಹೆಚ್ಚು ಇಷ್ಟಪಡುತ್ತಿದ್ದೆವು. ಆ ಬಾಲಬ್ರಹ್ಮಚಾರಿಯಾಗಿದ್ದವರನ್ನು, ವಿವಾಹ ಮಾಡದಿರುವವರನ್ನು. ಹೀಗೆ ಈ ಸಮಸ್ಯೆಯನ್ನು ಕಾಲನು ನಮ್ಮೆದುರು ಹುಟ್ಟಿಸಿಟ್ಟಿರುತ್ತಾನೆ, ನಮಗೆ ಭ್ರಮಿತಗೊಳಿಸಿಟ್ಟಿದ್ದಾನೆ. ನಾವು ಗೃಹಸ್ಥರು ಮತ್ತು ನಾವು ಗುರುವನ್ನು ಮಾಡಿಕೊಳ್ಳುತ್ತೇವೆ, ಹುಡುಕಿಕೊಂಡು ಯಾರೋ ಬ್ರಹ್ಮಚಾರಿಯನ್ನು, ಮತ್ತು ಅವರನ್ನು ನಾವು ಗೌರವಿಸುತ್ತಿದ್ದೆವು. ಮತ್ತು ಏಕೆಂದರೆ ಯಾರು ಸನ್ಯಾಸಿಯಾಗಿದ್ದರೂ ಆ ಸಮಯದಲ್ಲಿ ಋಷಿ, ಗುರು, ಇಲ್ಲಿಯವರೆಗೆ ಇವರದು ಇದೇ ವಿಚಾರವಾಗಿದೆ ಅಂದರೆ ಈ ಜನರದ್ದು. ಏಕೆಂದರೆ ನಾನು ಇವರೊಡನೆ ಬಹಳ ಸಮಯ ಇದ್ದೆ. ಹಾಗೆ ಅವರ ವಿಚಾರವೇನೆಂದರೆ, ಆ ಗೃಹಸ್ಥರನ್ನು, ಏನು ಈ ನಕಲಿ ಗುರುಗಳಿದ್ದಾರೆ, ಆ ಬ್ರಹ್ಮಚಾರಿಗಳು ಮನೆ ಬಿಟ್ಟು ವಿವಾಹವಾಗದಿರುವವರು ತಮ್ಮಂತಾವು ಬ್ರಹ್ಮಚಾರಿಯನ್ನು ತಿಳಿತಿದ್ರು. ಮತ್ತು ಗುರು ಪದವಿ ಅಥವಾ ಸಂತರ ವೇಷಭೂಷಣದಲ್ಲಿ ತಿರುಗುತ್ತಾರೆ. ಆಗ ಅವರು ಗೃಹಸ್ಥರನ್ನು ಹೀಗೆ ತಿಳಿಯುತ್ತಾರೆ, ಅಂದರೆ ಶೂದ್ರರನ್ನು ತಿಳಿಯುತ್ತಿದ್ದಂತೆ. ಹೀಗೆ ಅವರು ತಮ್ಮ ವಚನಗಳಲ್ಲಿಯೂ ಹೇಳುತ್ತಾರೆ ಏನೆಂದರೆ, ಯಾವ ಗುರು ಗೃಹಸ್ಥಿಯಾಗಿದ್ದಾರೆ ಅವರು ಗುರುವಲ್ಲ. ಈಗ ನಮಗೆ ತಿಳಿದು ಬಂದಿದೆ ಏನೆಂದರೆ, ಇದಂತೂ ಎಲ್ಲ ವಿರುದ್ಧ ಕಥೆಯಾಗಿತ್ತು. ಇಡೀ ಕಥೆಯನ್ನು ವಿರುದ್ಧವಾಗಿ ಹೇರಿಟ್ಟಿದ್ದಾರೆ ಇವರು. ಇದೇ ಆಧಾರದಿಂದ ಈ ಸುಖದೇವ ಹೆಸರುಳ್ಳ ಋಷಿ ಬಾಲಬ್ರಹ್ಮಚಾರಿ 25 ವಯಸ್ಸಿನವನಾದ, 30 ವರ್ಷದವನಾದ, ಮತ್ತು ಸ್ವರ್ಗಕ್ಕೆ ಹೊರಟು ಹೋಗುತ್ತಾನೆ ತನ್ನ ಸಿದ್ಧಿಯಿಂದ. ಏಕ್ ಸಿದ್ಧಿ ಆಕಾಶ ಸೆ ಉಡ್ ಜಾಯಿ. ಆಗ ಸ್ವರ್ಗದಲ್ಲಿ ಹೋಗುತ್ತಿದ್ದ. ಸ್ವರ್ಗದ ಇಂದ್ರನೂ ಕೂಡ ತನ್ನ ಗದ್ದುಗೆಯನ್ನು ಬಿಟ್ಟು ಬಿಡುತ್ತಿದ್ದ. ಇವನಿಗಾಗಿ ಇಷ್ಟು ಗೌರವ ಕೊಡುತ್ತಿದ್ದ. ಮತ್ತು ಋಷಿ ದೇವತೆಗಳು ಕೂಡ ಇವರ ಬಹಳ ಸತ್ಕಾರವನ್ನು ಮಾಡುತ್ತಿದ್ದರು. ಈಗ ಇದೇ ಭ್ರಮೆಯಲ್ಲಿ ಒಂದು ದಿನ ಇವನು ವಿಷ್ಣು ಲೋಕದಲ್ಲಿ ಹೊರಟು ಹೋದ. ಅಲ್ಲಿ ಕಾವಲುಗಾರರು, ಏಕೆಂದರೆ ಪ್ರತಿಯೊಂದು ಲೋಕದಲ್ಲಿ, ಅಂದರೆ ವಿಷ್ಣುವಿನ ಲೋಕದಲ್ಲಿ, ಶಿವನ ಲೋಕದಲ್ಲಿ, ಬ್ರಹ್ಮನ ಲೋಕದಲ್ಲಿ, ದುರ್ಗೆಯ ಲೋಕದಲ್ಲಿ ಮತ್ತು ಬ್ರಹ್ಮ ಲೋಕದಲ್ಲಿ, ಇವೆಲ್ಲವುಗಳಲ್ಲಿಯೂ ಬೇರೆಯೇ ಒಂದು ಸ್ವರ್ಗ ಸ್ಥಾನವಿದೆ. ಒಂದು ಹೋಟೆಲ್ ಇದೆ, ರೆಸ್ಟೋರೆಂಟ್ ಇದೆ, ಅದನ್ನು ಸ್ವರ್ಗ ಎನ್ನುತ್ತಾರೆ. ಮತ್ತು ಇನ್ನೂ ಬೇರೆ ಸೃಷ್ಟಿ ಇದೆ, ಅಂದರೆ ಸಾಮಾನ್ಯ ಗೃಹಸ್ಥರಿರುತ್ತಾರೆ. ಹೀಗೇನೆ ಅಲ್ಲೂ ಕೂಡ ಜೀವನ ಇದೆ. ದೇವತೆ ಪದವಿ ಪ್ರಾಪ್ತಿಸಿ ಅಲ್ಲಿರುತ್ತಾರೆ ಪ್ರತ್ಯೇಕವಾಗಿ. ಹೀಗೆ ವಿಷ್ಣುವಿನ ಉಪಾಸಕ ವಿಷ್ಣುವಿನ ಲೋಕದಲ್ಲಿ, ಇಲ್ಲಿ ಹೇಗೆ ಸೃಷ್ಟಿ ಇದೆಯೋ ಹಾಗೆ ಮೇಲಿನ ಲೋಕಗಳಲ್ಲೂ ಇದೆ.
ಇಲ್ಲಿ ಹೇಗೆ ಒಂದು ಬೇರೆ ರೆಸ್ಟೋರೆಂಟ್ ಇರುತ್ತದೆ ದೊಡ್ಡ ದೊಡ್ಡ ಶಹರುಗಳಲ್ಲಿ, ಅಂಥ ರೆಸ್ಟೋರೆಂಟ್ಗಳಲ್ಲಿ ಒಂದು ವಿಶೇಷ ಆನಂದ ಪಡೆಯಲಿಕ್ಕಾಗಿ ಈ ಧನಿಕ ಜನರು ಹೋಗುತ್ತಾರೆ. ಹಾಗೆಯೇ ಅದೊಂದು ಸ್ವರ್ಗದ ರೀತಿಯಲ್ಲಿರುತ್ತದೆ. ಯಾರಿಗೆ ತಮ್ಮ ಕರ್ಮಗಳನ್ನು ಬಹಳ ಬೇಗ ಹಾಳು ಮಾಡಬೇಕಾಗಿರುವುದೋ ಮತ್ತು ಹಾಳು ಮಾಡಲು ಪುಣ್ಯವನ್ನು ಆ ಸ್ವರ್ಗದಲ್ಲಿ ಅಲ್ಲಿದು ನಷ್ಟಕ್ಕೊಳಗಾಗುತ್ತಾರೆ. ಅಲ್ಲಿ ವಿಷ್ಣುವಿನ ಲೋಕದಲ್ಲಿಯೂ ಬೇರೆ ಇದೆ ಆ ಕರ್ಮ ಹಾಳು ಮಾಡುವಂತಹ ಸ್ಥಳ, ಕುಣಿಯುವ ಹಾಡುವ ಗೊತ್ತಿಲ್ಲ ಏನು ಕೆಟ್ಟ ಪರಿಸ್ಥಿತಿ ಮತ್ತು ಎಲ್ಲ ಅಸಂಬದ್ಧಗಳು. ಈಗ ವಿಷ್ಣುವಿನ ಲೋಕದಲ್ಲಿಯೂ ಆ ಎಲ್ಲಕ್ಕಿಂತ ಸುಂದರ ಒಳ್ಳೆಯ ರೆಸ್ಟೋರೆಂಟ್ ಇದೆ, ಎಲ್ಲಕ್ಕಿಂತ ಒಳ್ಳೆಯ ಸ್ವರ್ಗವೆಂದು ಹೇಳಲಾಗಿದೆ. ಮತ್ತು ಇದನ್ನು ಕೇಳಿದ್ದನು ಸುಖದೇವನು. ಆಗ ಸುಖದೇವನು ಯೋಚಿಸಿದ, ಆ ಸುಂದರ ರೆಸ್ಟೋರೆಂಟ್ನಲ್ಲಿ ಕೆಲವು ದಿನಗಳ ತನಕ ಇದ್ದು ಬರೋಣವೆಂದು. ಇವನು ತಲುಪಿದ ಅಲ್ಲಿಯ ಕಾವಲುಗಾರರು ಈ ಋಷಿಯನ್ನು ಒಳಪ್ರವೇಶಿಸಲು ಬಿಡಲಿಲ್ಲ. ಮತ್ತು ಯಾವಾಗ ಇವನು ಇಂದ್ರನ ಲೋಕದಲ್ಲಿ ಸ್ವರ್ಗಕ್ಕೆ ಹೋಗುತ್ತಿದ್ದ ಆವಾಗ ಇವನಿಗೆ ಸಲ್ಯೂಟ್ ಹೊಡೆದಿದ್ದರು ಅಲ್ಲಿಯ ದೇವತೆಗಳು ಮತ್ತು ಅಲ್ಲಿ ಕುಳಿತು ಬಿಟ್ಟ ಕಾವಲುಗಾರನಂತೆ. ಇವನು ಬಹಳ ಚಿಂತೆಗೊಳಗಾದ ಮತ್ತು ಇವನು ಹಠ ಹಿಡಿದ ಗರ್ವವನ್ನು ತೋರಿದ. ಹೇಳತೊಡಗಿದನೆಂದರೆ, ನನಗೇಕೆ ಬಿಡುವುದಿಲ್ಲ ಒಳಗಡೆ ಹೋಗಲು? ಅವರು ಹೇಳಿದರು, ತಮಗೆ ಗುರುವಿಲ್ಲ ಮತ್ತು ಭಗವಂತ ವಿಷ್ಣುವಿನ ಆದೇಶವಿದೆನೆಂದರೆ ಗುರುವಿಲ್ಲದ ಯಾರೇ ವ್ಯಕ್ತಿಯನ್ನು ಇಲ್ಲಿರಲು ಬಿಡಬಾರದು ಎಂದು. ಮತ್ತು ಗುರು ಕೂಡ ಪೂರ್ಣವಾಗಿರಬೇಕು, ನಕಲಿ ಗುರುವಿನಿಂದಲ್ಲ. ಯಾರಿಗೋ ಗುರು ಮಾಡಿಕೊಂಡು ಸ್ವರ್ಗದಲ್ಲಿ ಬಂದು ಕುಳಿತರೆ ಇಲ್ಲಿರಲು ಬಿಡುವುದಿಲ್ಲ. ಹೇಳಿದ, ನಾನಂತೂ ಒಳಗೆ ಹೋಗುವೆನು, ಇಲ್ಲವಾದರೆ ಇಲ್ಲೇ ಕುಳಿತುಕೊಳ್ಳುವೆ ಅಥವಾ ವಿಷ್ಣು ಜೊತೆ ಮಾತಾಡಲು ಅವಕಾಶ ಮಾಡಿ. ಇಷ್ಟು ಅಹಂಕಾರದಿಂದ ಮಾತಾಡ್ತಿದ್ದ. ಅವನಂತೂ ಯೋಚಿಸ್ತಿದ್ದ ಏನೆಂದರೆ, ಇವರು ತಾವಾಗಿಯೇ ಈ ರೀತಿ ಹೇಳುತ್ತಿರುವರು, ಭಗವಂತ ಈ ರೀತಿ ಆದೇಶ ಮಾಡಲಾರ. ಭಗವಂತನಂತೂ ಋಷಿ ಸಂತರನ್ನು ಬಹಳ ಪ್ರೀತಿ ಮಾಡುತ್ತಾರೆ. ಸತೋಗುಣಿ ಭಗವಂತನಾಗಿದ್ದಾನೆ ವಿಷ್ಣು. ವಿಷ್ಣುವಿನ ಬಳಿ ಸಂದೇಶ ಹೋಯಿತು. ವಿಷ್ಣು ಹೊರಗೆ ಬಂದರು ತನ್ನ ರೆಸಿಡೆನ್ಸ್ನಿಂದ, ಮಹಲಿನಿಂದ. ಈಗ ಸುಖದೇವನು ಯೋಚಿಸಿದ ಏನೆಂದರೆ, ತನ್ನನ್ನು ಬಹಳ ಆದರ ಸತ್ಕಾರದಿಂದ ಬಹಳ ಪ್ರೀತಿಯಿಂದ ಮಾತನಾಡುವರು. ಆದರೆ ವಿಷ್ಣು ಹೇಳಿದ ಏನೆಂದರೆ, ಋಷಿಗಳೇ, ಇಲ್ಲಿ ಯಾತಕ್ಕಾಗಿ ಬಂದಿರುವೆ ನೀನು? ಈಗ ಎದುರಿನವನು ತನ್ನೊಡನೆ ಮಾತನಾಡುವ ಮೆಥಡ್ನಿಂದಲೇ ತಿಳಿಯುತ್ತದೆ ಅಂದರೆ ಇವನು ಪ್ರಸನ್ನನೋ ಕುಪಿತನೋ, ಇವನಿಗೆ ಖುಷಿಯಾಗಿದೆಯೋ ಇಲ್ಲವೋ. ಋಷಿಯಂತೂ ಅಲ್ಲಿಯೇ ಅರ್ಧ ಕುಗ್ಗಿಬಿಟ್ಟ. ನಮಸ್ಕರಿಸಿ ಹೇಳಿದ ಅಂದರೆ, ಸ್ವಾಮಿ, ನಾನು ಕೆಲ ದಿನಗಳ ಮಟ್ಟಿಗೆ ಸ್ವರ್ಗದಲ್ಲಿರಲು ಬಯಸ್ತೇನೆ. ಈಗ ವಿಷ್ಣುವಿಗಂತೂ ಎಲ್ಲವೂ ತಿಳಿದಿತ್ತು. ಅವನು ತನ್ನ ಕಾವಲುಗಾರರಲ್ಲಿ, ಪಹರೆದಾರರಲ್ಲಿ, ಸೇವಕರಲ್ಲಿ ಕೇಳಿದನು, ಒಳಗೆ ಬಿಡದಿರಲು ಕಾರಣವೇನೆಂದು. ಋಷಿಯನ್ನು ಏಕೆ ಸ್ವರ್ಗಕ್ಕೆ ಹೋಗಲು ಬಿಡಲಿಲ್ಲ? ಅವರು ಕಾರಣ ಹೇಳಿದರು, ಇವರಿಗೆ ಯಾವ ಗುರುವಿಲ್ಲ. ಆಗ ಭಗವಂತ ವಿಷ್ಣು ಹೇಳಿದರು, ಋಷಿಗಳೇ, ಗುರುವನ್ನು ಮಾಡಿಕೊಳ್ಳಿ ಮತ್ತು ಗುರು ಕೂಡ ಪೂರ್ಣವಾಗಿರಬೇಕು. ನಕಲಿ ಗುರುಗಳಿಂದ ಯಾವ ಮಾತಾಗದು. ಈಗ ಅವನು ಆಕಾಶದಲ್ಲಿ ಹಾರುವ ಕೇವಲ ಒಂದು ಸಿದ್ಧಿಯನ್ನು ಪಡೆದು ಬಹಳ ಬಹಳ ಗರ್ವಪಡುತ್ತಿದ್ದ. ಯಾರು? ಸುಖದೇವ ಋಷಿ. ಅವನು ಹೀಗೆ ಯೋಚಿಸಿದ ಅಂದರೆ, ನನಗೆ ಸಮರು ಯಾರೂ ಇಲ್ಲ, ನಾನಂತೂ ಆಕಾಶದಲ್ಲಿ ಹಾರಿ ಹೋಗುತ್ತೇನೆ. ನಾನು ಯಾರನ್ನು ಗುರುವನ್ನಾಗಿ ಮಾಡಲಿ ಪೃಥ್ವಿ ಮೇಲೆ? ನನಗೆ ಗುರುವಾಗಲು ಯಾರೂ ಯೋಗ್ಯರು ಇಲ್ಲ. ನನಗೆ ಅಲ್ಲಿ ಯಾರೂ ಸಂತನು ಕಾಣಿಸುವುದಿಲ್ಲ. ಭಗವಂತ ವಿಷ್ಣು ಹೇಳತೊಡಗಿದರು, ಋಷಿ, ನಿನ್ನ ಬುದ್ಧಿಯೂ ಕೆಟ್ಟು ಹೋಗಿದೆ. ನೀನು ನಿನ್ನಷ್ಟಕ್ಕೆ ದೊಡ್ಡ ಮಹಾನ್ ವ್ಯಕ್ತಿ ಎಂದುಕೊಂಡಿರುವೆ. ಪೃಥ್ವಿ ಮೇಲೆ ಹೋಗಿ ರಾಜ ಜನಕನನ್ನು ಗುರುವನ್ನಾಗಿ ಮಾಡಿಕೊ. ಇವತ್ತಿನ ದಿನಗಳಲ್ಲಿ ಅವರು ನನ್ನ ಮಟ್ಟಿಗೆ ಮೊದಲ ಸ್ಥಾನದಲ್ಲಿರುವ ಗುರು ಆಗಿದ್ದಾರೆ. ಯಾರು? ರಾಜ ಜನಕ. ರಾಜ ಜನಕನಿಗೆ ಮಕ್ಕಳು, ಮರಿಗಳು ಮತ್ತು ಹಲವು ರಾಣಿಯರಿದ್ದಾರೆ ಅವರಿಗೆ. ಈಗ ಅವನು ಯೋಚಿಸಿದ ಕೆಲಸವಂತೂ ಕೆಟ್ಟಿತು. ರಾಜ ಜನಕನನ್ನು ಗುರು ಮಾಡಿಕೊಳ್ಳಲೇ? ಇಷ್ಟು ಹೇಳಿ ಭಗವಂತ ವಿಷ್ಣು ಅಂತೂ ತನ್ನ ಮಹಲೊಳಗೆ ಹೊರಟು ಹೋದರು ಮತ್ತು ಅವನಲ್ಲಿಂದ ಕಳುಹಿಸಿಬಿಟ್ಟರು. ಈಗ ಅವನು ಆ ಸ್ವರ್ಗದಲ್ಲಿ ಹೋದ, ಅಂದರೆ ಇಂದ್ರನ ಸ್ವರ್ಗದಲ್ಲಿ. ಮೊದಲು ಹೋಗುತ್ತಿದ್ದನಲ್ಲವೇ ಪದೇ ಪದೇ ಸುಂದರ ಅರಳಿದ ಮುಖವನ್ನು ಹೊತ್ತು ಅಹಂಕಾರದಿಂದ. ಆದರೆ ಈ ದಿನ ಹೋಗ್ತಾನೆ ಮುಖ ಸಪ್ಪೆ ಮಾಡಿ, ಮುಖ ಬಾಡಿಸಿಕೊಂಡು. ಆಸನವನ್ನು ನೀಡಿದರು. ಎಲ್ಲರೂ ಕುಳಿತರು. ಹೇಳತೊಡಗಿದರು, ಋಷಿಗಳೇ, ಇಂದು ನಿಮ್ಮ ಮುಖ ಬಾಡಿ ಹೋದಂತಿದೆ, ಏನು ಕಾರಣ? ತಮಗೆ ಈ ಮೊದಲಿದ್ದ ಶೋಭೆ ಇಲ್ಲ ಈ ಮುಖದ ಮೇಲೆ. ಏನಾಯಿತು? ತಮಗೆ ಏನು ಟೆನ್ಷನ್ ಆಯಿತು? ಆಗ ಅವನು ಎಲ್ಲ ವಿಷಯವನ್ನು ಹೇಳಿದ. ಅಂದರೆ, ನಾನು ವಿಷ್ಣುವಿನ ಲೋಕಕ್ಕೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ದಿನ ಸ್ವರ್ಗದಲ್ಲಿ ಇರುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದೆ. ಆದರೆ ಅಲ್ಲಿರಲು ನನಗೆ ಬಿಡಲಿಲ್ಲ. ಆಗ ಎಲ್ಲ ಋಷಿಗಳು ನಾರದ ಋಷಿ ಸಮೇತ ಹೇಳತೊಡಗಿದರು,
ಇಲ್ಲ, ಇದಾಗಲು ಸಾಧ್ಯವಿಲ್ಲ. ಅವರಂತೂ ಎದೆಗಪ್ಪಿಕೊಳ್ಳುವವರು. ಬಹಳ ದಯಾಳು ಭಗವಂತ ಆಗಿದ್ದಾರೆ. ಋಷಿಗಳೇ, ವಿಷಯವನ್ನು ತಿಳಿಸಿ ಎಲ್ಲಿ ಎಡವಟ್ಟಾಯಿತು? ಯಾವುದೋ ಬೇರೆ ಕಾರಣವಿದೆ. ತಾವು ಅದನ್ನು ಮುಚ್ಚಿಡ್ತಿರುವಿರಿ. ಆಗ ಅವನು ಹೇಳಿದ ಸುಖದೇವನು ಏನೆಂದರೆ, ಭಗವಂತನು ನನಗೆ ಇದಕ್ಕಾಗಿ ಅಲ್ಲಿ ಇರಬಡಲಿಲ್ಲ ಅಂದರೆ ನನಗೆ ಯಾರೂ ಗುರು ಇಲ್ಲ. ಆಗ ಈ ವಿಷಯದ ಮೇಲೆ ಅವರೆಲ್ಲರೂ ಕ್ರುದ್ಧರಾದರು. ಆ ಋಷಿ, ಅಲ್ಲಿ ಕುಳಿತಿದ್ದ ಸಂತ ದೇವತೆಗಳು ಹೇಳತೊಡಗಿದರು, ಮಹಾತ್ಮರೇ, ನಾವು ತಮ್ಮನ್ನು ಬಹಳ ವಿದ್ವಾನ ಪುರುಷರೆಂದು ನಂಬಿದ್ದೆವು, ಮತ್ತು ಇಂದಿನವರೆಗೆ ತಾವು ಗುರು ಮಾಡಿಕೊಂಡಿಲ್ಲವೇ? ತಾವಂತೂ ಜೀವನವನ್ನು ಹಾಳು ಮಾಡಿಕೊಂಡಿರಿ. ಮತ್ತಿದು 2 ದಿನದ ಜೀವನವಾಗಿದೆ. ನಂತರ ಕತ್ತೆ ಯೋನಿಯಲ್ಲಿ ಹೋಗುವೆ. ಇದಂತೂ ಹಿಂದಿನ ಜನ್ಮದ ಪುಣ್ಯ ನಿನ್ನೊಡನೆ ಇದೆ. ಹಾಗಾಗಿ ನೀನು ಆಕಾಶದಲ್ಲಿ ಹಾರುತ್ತಾ ತಿರುಗುತ್ತಿರುವೆ. ನಾವಂತೂ ಯೋಚಿಸಿದ್ದೆವು ತಾವು ಗುರು ಮಾಡಿಕೊಂಡಿರುವಿರೆಂದು. ತಾವಂತೂ ಮರ್ಯಾದೆಹೀನರಾಗಿದ್ದೀರಿ, ಮತ್ತು ಇಲ್ಲೂ ಕೂಡ ನಿಮಗೆ ಎಲೌಡಿಲ್ಲ. ಗುರುವಿಲ್ಲಿದ್ದರೆ ಇಲ್ಲಿ ಕೂಡ ಎಲೌಡಿಲ್ಲ. ಈಗ ಸುಖದೇವನು ಹೇಳತೊಡಗಿದ ವಿಷಯವಂತೂ ತಮ್ಮದು ಸರಿ. ಆದರೆ ಪರಮಾತ್ಮನು ಮತ್ತೊಂದು ಮಾತನ್ನು ಹೇಳಿರುವರು. ಏನು ಹೇಳಿದರು ಅಂದರೆ, ರಾಜ ಜನಕನನ್ನು ಗುರು ಮಾಡಿಕೋ ಎಂದು. राजा जनक गृहस्थी बाई और कैसे शीश निवाऊं जाई. ಈಗ ಈ ಅಹಂಕಾರ ರೂಪಿ ರಾಕ್ಷಸ ಎದ್ದು ಬಿಟ್ಟು ಹೀಗೆ ಹೇಳ್ತಾನೆ. ರಾಜ ಜನಕನಂತೂ ಒಬ್ಬ ಗೃಹಸ್ಥ ವ್ಯಕ್ತಿ. सुखदेव बोले, वचन विवेका और मन स्त्री का मुंह नहीं देखा. राजा जनक गृहस्थी बाई और कैसे शीश निवाऊं जाई. ಏಕೆಂದರೆ ಗುರು ಮಾಡಿಕೊಳ್ಬೇಕಾದ್ರೆ ದೀರ್ಘದಂಡ ಪ್ರಣಾಮ ಕೂಡ ಮಾಡಬೇಕಾಗುವುದು. ಈ ಅಹಂಕಾರ ರೂಪಿ ರಾಕ್ಷಸ ಅವನೊಳಗೆ ಮತ್ತೆ ಒಳಗೆ ಹೊಕ್ಕನು. ಆಗ ಋಷಿಗಳು ಬಹಳ ತಿಳುವಳಿಕೆ ಉಳ್ಳವರಾಗಿರುತ್ತಾರೆ, ಬುದ್ಧಿವಂತ ವ್ಯಕ್ತಿ ಹೇಳತೊಡಗಿದರು, ಸುಖದೇವರೇ, ನೋಡಿ, ಪರಮಾತ್ಮನೇ ಆದೇಶ ನೀಡಿರುವಾಗ ನಂತರ ಹಿಂದೆ ಮುಂದೆ ಯೋಚಿಸುವುದೇನಿದೆ? ಹಾಗಾದರೆ ನೀನು ಭಗವಂತನನ್ನು ಬಯಸುತ್ತಿಲ್ಲ, ನಿನ್ನ ಹಿರಿಮೆ ದೊಡ್ಡದಾಯಿತು. ಯಾವಾಗ ಭಗವಂತನ ಆದೇಶವಾಯಿತು ಅವನನ್ನು ಗುರು ಮಾಡಿಕೊ ಎಂದು, ಮತ್ತು ಆಗಲೇ ನೀನು ಇಲ್ಲಿಗೆ ಬರಬಲ್ಲೆ, ಮತ್ತು ನೀನು ಹಿಂದೆ ಮುಂದೆ ಯೋಚಿಸ್ತಿರುವೆ. ಮಾಡಿಕೊಳ್ಳದಿದ್ರೆ ಹೋಗು, ತನ್ನ ಇಷ್ಟದಂತೆ ಮಾಡು, ಅಲೆ ಎತ್ತಿರು. ಈಗ ವಿವಶನಾದ ಮತ್ತು ವಾಪಸ್ಸಾದನು. ತನ್ನ ತಂದೆಯ ಬಳಿಗೆ ಹೋದ. ಅವರ ಮುಖ ಕೂಡ ನೋಡಿರಲಿಲ್ಲ. ತನ್ನ ತಂದೆ ವ್ಯಾಸರದ್ದು. ಏಕೆಂದರೆ ಗರ್ಭದಲ್ಲಿ ಅವನಿಗೆ ಜ್ಞಾನವಿರುತ್ತದೆ, ಜೀವಾತ್ಮಕ್ಕೆ, ಅಂದರೆ ನಾನು ಮುಂದೆ ಹೋಗಿ ಹೇಗೆ ದುಃಖಪಡುವೆ. ಮತ್ತು ಇವನು ಮೊದಲೇ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ವಚನಬದ್ಧ ಮಾಡಿಟ್ಟಿದ್ದ. ತಾಯಿಯ ಗರ್ಭದಿಂದ ಹೊರಬರುವ ಮುನ್ನ ಮತ್ತು 12 ವರ್ಷ ಸ್ಟ್ರೈಕ್ ಮಾಡಿದ. ಇವನು ಹೊರಗೆ ಬರಲಿಲ್ಲ ತಾಯಿಯ ಗರ್ಭದಿಂದ. ಆಗ ಬ್ರಹ್ಮ ವಿಷ್ಣು ಮಹೇಶ್ವರು ಇವನಿಗೆ ಹೇಳಿದರು, ಮಗು, ಈ ಹೊಸ ಪದ್ಧತಿಯನ್ನು ಪ್ರಾರಂಭಿಸಬೇಡ, ನೀನು ಹೊರಗಡೆ ಬಾ. ಮತ್ತು ಹೀಗೆ ಎಲ್ಲ ತಾಯಂದಿರು 12 ವರ್ಷಗಳ ತನಕ ಮಕ್ಕಳನ್ನು ಗರ್ಭದಲ್ಲಿಟ್ಟುಕೊಂಡರೆ ಬಹಳ ಕಷ್ಟವಾಗುವುದು. ನೀನು ಹೊರಗೆ ಬಂದುಬಿಡು. ಆಗ ಇವನು ಹೇಳಿದ್ದ, ಒಂದು ಷರತ್ತಿನ ಮೇಲೆ ಬರಬಲ್ಲೆ. ತಾವು ತಮ್ಮ ಇಂಜೆಕ್ಷನ್ ಅನ್ನು ನೀಡಬಾರದು ನನಗೆ. ಈ ಇಂಜೆಕ್ಷನ್ ಅನ್ನು ನೀಡಕೂಡದು. ಅಂದರೆ ಈ ತಮ್ಮ ತ್ರಿಗುಣಮಯಿ ಮಾಯೆಯನ್ನು ತಡೆಯಬೇಕು, ನಾನು ಹೊರಗೆ ಬರುವ ತನಕ. ಆಗ ಇವರು ಹೇಳಿದರು, ಮಗು, ಅಷ್ಟು ಸಮಯ ನಾವು ಕೂಡ ತಡೆ ಹಿಡಿಯುವುದು ಅಸಾಧ್ಯ ಇದನ್ನು. ಏಕೆಂದರೆ ಇದು ನಮ್ಮ ಸಾಮರ್ಥ್ಯದ ಮಾತಲ್ಲ, ಇದಂತೂ ನಮ್ಮ ಸೃಷ್ಟಿ ಆಧಾರಿತ ಕಾರ್ಯವಾಗಿದೆ. ಆದರೆ ನಾವು ಇಷ್ಟೇ ಸಮಯ ಇದನ್ನು ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ತಡೆಯಬಲ್ಲೆವು. ಇದಕ್ಕಿಂತ ಹೆಚ್ಚು ನಮಗೆ ಸಾಮರ್ಥ್ಯವಿಲ್ಲ ನಾವು ಈ ಪ್ರೆಷರನ್ನು ತಡೆ ಹಿಡಿಯಲು. ಇವನು ಹೇಳಿದ, ನೀವು ಇಷ್ಟೇ ಹೊತ್ತು ತಡೆ ಹಿಡಿಯಿರಿ. ಅವರು ಇಷ್ಟೇ ಸಮಯ ಕಷ್ಟದಿಂದ ತಡೆದರು. ಆಗ ಒಮ್ಮೆಲೆ ತಾಯಿ ಹೊಟ್ಟೆಯಿಂದ ಹೊರಬಂದ ಮತ್ತು ತನ್ನ ಕರುಳ ಬಳ್ಳಿಯನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಟು ಬಿಟ್ಟನು. ಮತ್ತು ವ್ಯಾಸರು ಕೂಗತೊಡಗಿದರು, ಮಗನೇ ಮಗನೇ, ನನಗೆ ಮುಖವನ್ನಾದರೂ ತೋರಿಸು. ಅರೇ, ಮುಖವನ್ನಾದರೂ ತೋರಿಸು. ನಿನ್ನ ಆಸೆಯಲ್ಲಿ ನಾವು ಕುಳಿತಿದ್ದೆವು, ಮಗ ಹುಟ್ಟುವನೆಂದು. ಆಗ ಹೇಳತೊಡಗಿದ, ಋಷಿಗಳೇ, ಈಗ ನನಗೆ ಎಲ್ಲ ಜ್ಞಾನವಾಗಿದೆ. ಮತ್ತು एक लेवा एक देवा दूतम, कोई किसी का पिता नहीं पूतम, यो तो ऋण संबंध जुड़ा एक ठाठा, अंश में सब 12 बाटा. ಸುಖದೇವನು ಹೇಳಿದ, ಋಷಿಗಳೇ, ಗೊತ್ತಿಲ್ಲ ಎಷ್ಟು ಬಾರಿ ನೀವು ನನ್ನ ತಂದೆಯಾಗಿರುವಿರಿ, ಗೊತ್ತಿಲ್ಲ ಎಷ್ಟು ಬಾರಿ ನಾನು ನಿಮ್ಮ ತಂದೆಯಾಗಿದ್ದೆ. ಇದಂತೂ ಭಯಂಕರ ರೋಗವಾಗಿದೆ. ಈಗ ನಾನು ಈ ಜಾಲದಲ್ಲಿ ಸಿಲುಕಿಕೊಳ್ಳಲಾರೆ. ಏಕೆಂದರೆ ಮಮತೆ ಉಂಟಾಗುತ್ತದೆ. ಪರಿವಾರದೊಂದಿಗೆ ಮೋಹ ಉಂಟಾಗುವ ಭಯದಿಂದ ಅವನು ಆಕಾಶದಲ್ಲಿ ಹಾರಿ ಹೊರಟು ಬಿಟ್ಟ. ಮತ್ತು ಯಾವಾಗ ಇವನಿಗೆ ಸಮಸ್ಯೆ ಬಂತು ಆಗ ಕೇಳಿದ. ಅವರು ಹೇಳಿದರು, ಋಷಿಗಳು ಹೇಳಿದರು, ಏನೆಂದರೆ, ನಿನ್ನ ತಂದೆಯಲ್ಲಿ ಕೇಳಿಕೋ, ದೊಡ್ಡ ವಿದ್ವಾನ ಪುರುಷರು ವ್ಯಾಸರು ಆಗಿದ್ದಾರೆ. ವ್ಯಾಸರ ಬಳಿ ಬಂದ ಸುಖದೇವ. ಆಗ ವ್ಯಾಸರು ಹೇಳಿದರು, ಪುತ್ರ, ಬಾ, ನಿನ್ನದು ಬಹಳ ನಿರೀಕ್ಷೆ ಇತ್ತು ನನಗೆ. ನನ್ನ ಆತ್ಮ ಸಂತುಷ್ಟವಾಯಿತು ನನ್ನ ಮಗನನ್ನು ನೋಡಿ. ಈಗ ಈ ಮೋಹ ಇಷ್ಟು ಪ್ರಬಲವಾಗಿರ್ತದೆ ಅಂದರೆ ಜೀವದ್ದು ಈ ಕಾಲನ್ನು ಬಂಧಿಸಿಟ್ಟಿರುತ್ತಾನೆ ನಮ್ಮನ್ನು.
ವ್ಯಾಸರು ಬಹಳ ಸಂಭ್ರಮಿಸಿದರು ತಮ್ಮ ಮಗನನ್ನು ಕಂಡು. ನಂತರ ಅವನು ಹೇಳಿದ ಏನೆಂದರೆ, ಅಪ್ಪಾಜಿ, ನಾನು ಹೀಗೀಗೆ ಎಂದು ಎಲ್ಲ ಕಥೆಯನ್ನು ಹೇಳಿದನು. ಆಗ ವ್ಯಾಸರು ಕೂಡ ಅದೇ ಮಾತು ಹೇಳಿದರು. ಅಂದರೆ, ಅರೇ ಮಗನೇ, ನೀನು ನನ್ನಿಂದ ಜನ್ಮ ತಾಳಿ ಕೂಡ ವ್ಯರ್ಥವಾಯಿತು. ನೀನು ಗುರುವನ್ನು ಮಾಡಿಕೊಂಡಿಲ್ಲ. ನಾನಂತೂ ಯೋಚಿಸಿದ್ದೆ ಅಂದರೆ ಯಾರೋ ಒಳ್ಳೆಯ ಗುರುವನ್ನು ಮಾಡಿಕೊಂಡಿರುವೆಂದು. ಏಕೆಂದರೆ ನೀನು ಒಳ್ಳೆಯ ವಿವೇಕವುಳ್ಳ ಮಾತುಗಳನ್ನು ಹೇಳಿ ಇಲ್ಲಿಂದ ಹೋಗಿದ್ದೆ. ಮತ್ತು ನೀನು ಮಗನೇ ಖಂಡಿತ ಮೂರ್ಖನು. ನಿನ್ನ ಜನ್ಮ ವ್ಯರ್ಥವಾಗುವುದು ಮಗನೇ. ನಂತರ ಅವನು ಹೇಳಿದ, ಅಪ್ಪಾಜಿ, ಭಗವಂತ ವಿಷ್ಣು ಒಂದು ಸಮಸ್ಯೆಯನ್ನು ಹುಟ್ಟು ಹಾಕಿದರು. ಅವರು ಹೇಳ್ತಾರೆ, ರಾಜ ಜನಕರಿಂದ ನಾಮದೀಕ್ಷೆ ಪಡೆ ಮತ್ತು ನಾನು ಬಾಲಬ್ರಹ್ಮಚಾರಿ. ಮತ್ತು ರಾಜ ಜನಕರಿಂದ ಹೇಗೆ ಉಪದೇಶ ಪಡೆಯಲಿ, ಅವರಿಗೆ ಹೇಗೆ ಪ್ರಣಾಮ ಮಾಡಲಿ, ನನಗೆ ಮುಜುಗರವಾಗುತ್ತದೆ. ಈಗ ವ್ಯಾಸರು ಬಹಳ ಬುದ್ಧಿವಂತ ವ್ಯಕ್ತಿಯಾಗಿದ್ದರು. ಹೇಳತೊಡಗಿದರು, ಮಗನೇ, ಯಾವಾಗ ಪರಮಾತ್ಮನ ಆದೇಶವನ್ನು ನೀನು ಅವಹೇಳನ ಮಾಡುತ್ತಿರುವೆಯೋ, ಈಗ ಇಲ್ಲಿಂದ ಹೊರಟು ಹೋಗು. ನಿನಗೆ ನನಗೆ ಸಂಬಂಧವಿಲ್ಲ. ಎದ್ದೇಳು ಇಲ್ಲಿಂದ ಅಷ್ಟೇ. ಅರೆ, ನೀನು ಭಗವಂತನಿಗಿಂತಲೂ ದೊಡ್ಡವನಾದೇನು? ಈಗ ಪುಣ್ಯಾತ್ಮರೇ, ಈ ಸಣ್ಣ ಪುಟ್ಟ ಜಾದುವಿನಂಥ ಸಿದ್ಧಿಯನ್ನು ಪಡೆದು ಆಕಾಶದಲ್ಲಿ ಹಾರುವಂತಹ ಸಂತಸಕ್ಕೆ ಪಾರವೇ ಇಲ್ಲದಾಯ್ತಾ ಮುಗ್ಧಾತ್ಮಕ್ಕೆ? ಈಗ ಎಲ್ಲ ಕಡೆ 4 ಕಡೆಯಿಂದ ಛೀಮಾರಿಗೆ ಒಳಗಾದ ಈ ಆತ್ಮ ಈಗ ರಾಜ ಜನಕನ ಚರಣಗಳಿಗೆ ಹೋಗಿ ಉಪದೇಶವನ್ನು ಪಡೆದ. ಆಗ ರಾಜ ಜನಕರು ಒಂದು ಲೀಲೆಯನ್ನಾಡಿದರು. ತನ್ನ ಪತ್ನಿಯಲ್ಲಿ ಹೇಳಿದ್ರೇನೆಂದರೆ, ಸೇವಕಿಯರಿಗೆ ಹೇಳು, ಒಂದು ಒಲೆಯ ಮೇಲೆ ಒಂದು ಕಡಾಯಿಯನ್ನಿಟ್ಟು ಬಿಸಿ ನೀರನ್ನು ಮಾಡಲು. ಕಡಾಯಿ ಅಂದರೆ ಮೊದಲು ಜಿಲೇಬಿ ಮಾಡುವ ಕಡಾಯಿಗಳಿರುತ್ತಿದ್ದುವು, ಬಹಳ ದೊಡ್ಡದು. ಮತ್ತು ಅದನ್ನು ನೀರಿನಿಂದ ತುಂಬಿಸಿ ಮತ್ತು ಒಲೆಯಲ್ಲಿ ಕಟ್ಟಿಗೆ ಹಾಕಿ ಇಷ್ಟು ಕುದಿಸುವುದಂದರೆ ಖಂಡಿತ ಫುಲ್ ಕುದಿಯಲಿ ಚಾ ಕುದಿಯುವಂತೆ. ಮತ್ತು ಹೇಳಿದ, ಇದರೊಡನೆ ಪೀಠ ಇಟ್ಟು ಬಿಡು, ನಾನು ಸ್ನಾನ ಮಾಡುವೆನು. ರಾಜ ಜನಕನ ಬಳಿ ಸುಖದೇವನು ಹೋಗಿ ಪ್ರಾರ್ಥಿಸಿದ ಏನೆಂದರೆ, ನನಗೆ ಉಪದೇಶವನ್ನು ನೀಡಿ. ರಾಜ ಜನಕನು ಮೊದಲಂತೂ ತಮಾಷೆ ಅಂದುಕೊಂಡು ತಿಳಿದ. ಆದರೆ ನಂತರ ರಾಜ ಅವನ ಕಣ್ಗಳಲ್ಲಿ ಕಣ್ಣೀರು ನೋಡಿದರು. ಮತ್ತೆ ಒಪ್ಪಿಕೊಂಡ. ಇಂದು ಇವನ ಬುದ್ಧಿ ಸ್ಥಿರತೆಗೆ ಬಂತು. ಈಗ ಅಲ್ಲಿ ಕಡಾಯಿಯಲ್ಲಿ ಏನು ನೀರು ಕುದಿಯುತ್ತಿತ್ತು, ಅದರ ಬಳಿ ಸ್ನಾನಕ್ಕಾಗಿ ಮೊದಲೊಂದು ಮನೆ ಇರ್ತಿತ್ತು, ಮರದ್ದು. ಅದನ್ನು ಹಾಕಿಸಿದ್ರು. ಮತ್ತು ಹೇಳ್ತಾರೆ, ರಾಜ ಜನಕನಿಗೆ 10,000 ರಾಣಿಯರು ಇದ್ದರು. ಅವರಲ್ಲಿ ಯಾರು ಮುಖ್ಯವಾಗಿದ್ದರೂ ಪಟ್ಟದ ರಾಣಿಯಾಗಿರ್ತಾಳವಳು. ಅವಳಿಗೆ ಹೇಳಿದರು, ತಾವು ನನಗೆ ಸ್ನಾನವನ್ನು ಮಾಡಿಸಬೇಕು. ಈಗ ಮೊದಲು ಬಹಳ ಸೇವೆಯನ್ನು ಮಾಡ್ತಿದ್ರು ತಮ್ಮ ಪತಿಗಳಿಗೆ ಇಂಥ ಪತ್ನಿಯರು. ಇದು ಒಂದು ನಿಯಮವೇ ಆಗಿತ್ತು ಆವಾಗ. ಆ ಕುದಿಯುವ ನೀರಿನ ಕಡಾಯಿ ಅಂದರೆ ಆ ನೀರಿನ ಕಡಾಯಿಯ ಬಳಿ ಮಣೆಯನ್ನು ಮತ್ತು ಸ್ನಾನದ ಪಾತ್ರೆಯನ್ನು ಇರಿಸಿ ಮತ್ತು ಎದುರಲ್ಲಿ ಸುಖದೇವನನ್ನು ಕುಳ್ಳಿರಿಸಲಾಯಿತು. ಕುಳಿತ ಎದುರಲ್ಲಿ ಒಂದು ಚಾದರ ಹಾಸಿಟ್ಟಿದ್ರು, ಕಂಬಳಿ ಹರಡಿಸಿದ್ರು. ಅದರ ಮೇಲೆ ಜಮೀನಿನ ಮೇಲೆ ಕುಳಿತುಕೊಂಡ ಅವನು. ಈಗ ಅವನ ಪತ್ನಿ ಏನು ಮಾಡುತ್ತಾಳೆ, ಆ ಕುದಿಯುವ ಕಡಾಯಿಯಿಂದ ನೀರಿನ ಲೋಟವನ್ನು ತುಂಬಿಸಿ ರಾಜ ಜನಕನ ತಲೆಯ ಮೇಲೆ ಹಾಕಿದಳು, ಜಟೆಯ ಮೇಲೆ. ಮತ್ತು ತನ್ನ ಕೈಗಳಿಂದ ಸ್ನಾನ ಮಾಡಿಸಿದ್ಲು. ಏಕೆಂದರೆ ಹೀಗೆ ಸ್ನಾನ ಮಾಡಿಸುವಾಗ ಕೈಗಳ ಮೇಲೂ ಬೀಳುವುದು ಜೊತೆಯಲ್ಲಿ. ಮತ್ತು ಸುಖದೇವ ಹೀಗೆ ಮಾಡುವ. ಈಗ ನೀರು ಹಾಕಿದಳು ರಾಜ ಜನಕನ ಮೇಲೆ ಕುದಿಯುತ್ತಿರುವುದು. ಮತ್ತು ಸುಖದೇವ ಹೀಗೆ ಭಾವಿಸುವ, ಅಂದರೆ ಸುಟ್ಟು ಹೋಗುವ ಈಗ ಇವನು. ಈಗ ರಾಜ ಜನಕನು ಹೇಳಿದ, ಹೇ ಋಷಿ ಬ್ರಹ್ಮಚಾರಿ, ನನ್ನ ಸ್ನಾನ ಆದ ಬಳಿಕ ನನ್ನ ಶರೀರದ ಮೇಲೆ ಏನು ನೀರು ಹಾಕಲಾಗುತ್ತಿದೆ ಮತ್ತು ಇದು ಕೆಳಗಡೆ ಹರಿದು ಮೋರಿಯಿಂದಾಗಿ ಹೋಗುತ್ತಿದೆ, ನಾಲೆಯಿಂದ. ವ್ಯಾಸನ ಪುತ್ರನೇ, ಈ ನನ್ನ ಸ್ನಾನದ ಬಳಿಕ ಏನು ನೀರು ಕೆಳಗೆ ಹರಿದು ಹೋಗುತ್ತಿದೆಯೋ, ನೀನು ಅದರಲ್ಲಿ ಬೆರಳು ಹಾಕಿ ತೋರಿಸು. ನಾನು ಒಪ್ಪಿಕೊಳ್ಳುವೆ, ನೀನು ಎಂತಹ ಬಾಲಬ್ರಹ್ಮಚಾರಿ ಮತ್ತು ಸಿದ್ಧಪುರುಷನಾಗಿರುವೆ. ಹೀಗೆ ಹೇಳಿದ. ಇಲ್ಲ, ನಾನು ಹಾಕಲಾರೆ. ನಂದಂತೂ ಎಲ್ಲ ಬೆರಳುಗಳು ಸುಟ್ಟು ಹೋಗುವು, ಅಷ್ಟು ಬಿಸಿ ಇದೆ ಇದು. ಸ್ನಾನ ಮಾಡುವಾಗ ಶರೀರದ ಮೇಲೆ ನೀರು ಹಾಕಿದ ಮೇಲಂತೂ ಆ ನೀರು 40% ತಣ್ಣಗಾಗಿ ಬಿಡುತ್ತದೆ ಮತ್ತು ಅದು ಅವನಿಂದ ಇಳಿದು ಹೋಗಿ ಮೋರಿಯಿಂದಾಗಿ ಹರಿದು ಹೋಗುತ್ತಿದೆ ಮತ್ತು ಅದರಲ್ಲಿ ಹಬೆ ಹೊರಡುತ್ತಾ ಹೋಗುತ್ತಿದೆ. ರಾಜ ಜನಕ ಹೇಳಿದ, ವ್ಯಾಸನ ಮಗನೇ, ನೀನು ಬಾಲಬ್ರಹ್ಮಚಾರಿ ಅಲ್ಲವೇ, ಇದರಲ್ಲಿ ಬೆರಳು ಹಾಕು. ಹೀಗೆ ಹೇಳಿದ. ನಾನು ಬೆರಳು ಹಾಕಲಾರೆ, ಪೂರ್ತಿ ಸುಟ್ಟು ಹೋಗುವುದು ನನ್ನದು, ಎಲ್ಲ ನಾಶವಾಗುವುದು ನನ್ನ ಬೆರಳುಗಳು. ಇದರಲ್ಲಿ ಹುಡುಕಿದರೂ ಸಿಗಲಾರದು. ಮತ್ತೆ ರಾಜ ಬಿಹಂಸ್ ದೈ ಜಬ ತಾರಿ ಅರ್ ಮುಜೆ ಸ್ನಾನ ಕರಾವ ನಾರಿ. ನೀನಂತೂ ಹೀಗೆ ಹೇಳುವೆ, ನಾನಂತೂ ಸ್ತ್ರೀಯರ ಮುಖ ನೋಡಿಲ್ಲ ಮತ್ತು ನಾನು ಗೃಹಸ್ಥ ಮತ್ತು 10,000 ರಾಣಿಯರು ಮತ್ತು ನನ್ನನ್ನೇ ಸುಡಲಿಲ್ಲ. ಮತ್ತು ನೀನಂತೂ ಬಾಲಬ್ರಹ್ಮಚಾರಿ. ಮತ್ತೇನು ಹಾಕಿದರಲ್ಲಿ ಕೈ?
ಇಲ್ಲ, ನಾನು ಹಾಕಲಾರೆ. ಹಾಗಾಗಿ ಏನು ಹೇಳ್ತಾರೆ ಅಂದರೆ, कि इंद्री कर्म लगाओ किसके, जैसे जिह्वा लेप नहीं मधुरस के, ऐसा योग कमाया पुता, क्या हुआ जो इंद्री धूता. ಪುಣ್ಯಾತ್ಮರೇ, ಯಾವುದೇ ಮಹಾಪುರುಷನನ್ನು ತಾವು ನೋಡಿ, ಹೇಗೆಂದರೆ ನಾವು ರಾಮಕೃಷ್ಣರನ್ನು ಭಗವಂತನೆಂದು ನಂಬುತ್ತಿದ್ದೆವು, ಇವರು ಗೃಹಸ್ಥರೇ ಆಗಿದ್ದರು. ಆದರೆ ನಮ್ಮ ಈ ಬುದ್ಧಿ ಈ ನಕಲಿ ಸಂತರ ಕೈಗಳಿಗೆ ಮಾರಾಟವಾಗಿತ್ತು. ಇವರು ನಮಗೆ ಏನು ಹೇಳುತ್ತಿದ್ದರೋ ನಾವು ಅದನ್ನೇ ಫೈನಲ್ ಮಾಡಿಕೊಳ್ಳುತ್ತಿದ್ದೆವು ಮತ್ತು ಅದರ ಮೇಲೆ ಆಧಾರಿತರಾಗಿ ನಮ್ಮ ಜೀವನ ನಷ್ಟ ಮಾಡಲು ಪ್ರಾರಂಭಿಸುತ್ತಿದ್ದೆವು. ಈಗ ವಿಷಯ ಇದಲ್ಲ ಕೇವಲ ಗೃಹಸ್ಥರೇ ಮೋಕ್ಷ ಪ್ರಾಪ್ತ ಮಾಡಿಕೊಳ್ಳುವರೆಂದು. ವಿಷಯ ಇದು ಅಲ್ಲ ಅಂದರೆ ಕೇವಲ ಸನ್ಯಾಸಿಯೇ ಭಗವಂತನನ್ನು ಪ್ರಾಪ್ತಿಸಲು ಶಕ್ತರು ಎಂದು. ಈಗ ಪರಮಾತ್ಮನನ್ನು ಪಡೆಯಲಿಕ್ಕಾಗಿ ಆ ಯಥಾರ್ಥ ಕ್ರಿಯೆ ಇರಬೇಕಾಗಿದೆ. ಅಸಂಬದ್ಧವಾದುದು ಯಾವುದೂ ಇರಬಾರದು. ದುರಾಚಾರವಿರಕೂಡದು, ವಿಕಾರವಿರಕೂಡದು. ಬೀಡಿ, ಸಾರಾಯಿ, ಮಾಂಸ, ತಂಬಾಕು, ಇದೇ ರೀತಿ ಲಂಚಕೋರತನ, ನಕಲು, ಕಾಳಸಂತೆ ಇದೆಲ್ಲ ಎಂದಿಗೂ ಇರಬಾರದು. ಬೇಕಾದರೆ ಗೃಹಸ್ಥನಾಗಿರಲಿ, ಬೇಕಾದರೆ ವಿವಾಹಿತನಾಗಿರಲಿ ಅಥವಾ ಅವಿವಾಹಿತನಾಗಿರಲಿ, ಮರ್ಯಾದೆಯಲ್ಲಿದ್ದು ಸತ್ಯವಂತರಿರಬೇಕು, ಸದ್ಭಕ್ತಿಯಾಗಿರಬೇಕು. ಇಬ್ಬರೂ ಮೋಕ್ಷ ಪ್ರಾಪ್ತಿಸುವರು. ಪುಣ್ಯಾತ್ಮರೇ, ಈಗ ಸುಖದೇವ ಋಷಿಗೆ ಎಷ್ಟು ವೈರಾಗ್ಯವಿತ್ತು. ರಾಜ ಜನಕರನ್ನು ಗುರು ಕೂಡ ಮಾಡಿಕೊಂಡರು, ಆದರೆ ಮೋಕ್ಷವಿಲ್ಲ. ಸ್ವರ್ಗ ತನಕ ಹೋದರು ಇವರಿಬ್ಬರು ಗುರು ಶಿಷ್ಯರು. ಮತ್ತು ಯಾವಾಗ ಇವರ ಸ್ವರ್ಗದ ಸಮಯ ಸಮಾಪ್ತವಾಯಿತೋ ಗುರುಗಳಂತೂ ಬಂದು ಬಿಟ್ಟರು. ಈಗ ಶಿಷ್ಯ ಕೂಡ ಬರುವನು ಸ್ವಲ್ಪ ದಿನಗಳಲ್ಲಿ. ಗುರುಗಳು ಯಾರಾಗಿದ್ದರು? ರಾಜ ಜನಕನು ಮತ್ತು ಅವರೇ ರಾಜ ಅಂಬರೀಷನಾಗಿದ್ದರು ಸತ್ಯಯುಗದಲ್ಲಿ. ಮತ್ತು ಅದೇ ಆತ್ಮ ನಂತರ ನಾನಕರಾದರು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.